ಮತ್ತೊಬ್ಬ ಚಾಚೂಡ ಸುದ್ದಿ ನೋಡ ವಿಶೇಷ ನಮ್ಮ ಕಡೆ ಸುದ್ದಿಗೆ ಸ್ವಾಗತ. ರೈತರ ವಿಷಯದಾಗ ಸರ್ಕಾರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅನ್ನುವಂಗೆ ನಾಟಕ ಮಾಡ್ಲಿಕತ್ತೈತೆ. ಮೊನ್ನೆ ನಡೆದ ಸಚಿವ ಸಂಪುಟ ಸಭೆದಾಗ ಬೇರೆ ಜಿಲ್ಲಾದಾಗಿನ ರೈತರ ಮ್ಯಾಗಿನ ಕೇಸ್ ಹೊಳ್ಳಿ ತಗೊಂಡು ಸರ್ಕಾರ ಹಾವೇರಿ ರೈತರನ್ನ ನಿರ್ಲಕ್ಷ್ಯ ಮಾಡೈತೆ. ಜಿಲ್ಲಾದಾಗಿನ ರೈತರ ಮೇಲಿನ ಕೇಸ್ಗಳನ್ನು ತಗ್ಸಾಕ ಇಬ್ರು ಮಿನಿಸ್ಟರ್ ಆಗಿರೋ ಬೊಮ್ಮಾಯಿ ಮತ್ತು ಉದಾಸಿ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಅಂತ ಮಂದಿ ಸಿಟ್ಟಿಗೆದ್ದಾರ. ಮೊನ್ನಷ್ಟೇ ನಡೆದ ಸಚಿವ ಸಂಪುಟ ಸಭೆ ಒಳಗೆ ರೈತರ ಪಾಲಿಗೆ ಸಿಹಿ ಸುದ್ದಿ ಕೊಟ್ಟಿದ್ರು. ಆದ್ರೆ ಗೋಲಿಬಾರ್ಗೆ ಸಾಕ್ಷಿಯಾಗಿದ್ದ ಹಾವೇರಿ ರೈತರ ಪಾಲಿಗೆ ಮಾತ್ರ ಅದು ಕಹಿ ಆಗಿತ್ತು. ಯಾಕಂದ್ರೆ 2007ರಾಗ ಹಾವೇರಿ APMC ಒಳಗ ಹಮಾಲ್ರು ಹೆಚ್ಚಿನ ವೇತನಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ರು. ಅವಾಗ ಬೇರೆ ಬೇರೆ ಜಿಲ್ಲೆಗಳಿಂದ ಬೆಳೆ ಮಾರಾಟಕ್ಕೆ ಬಂದಿದ್ದ ರೈತರು ತಂದ ಬೆಳೆ ಮಾರಾಟ ಆಗದಿದ್ದಕ್ಕೆ ಪ್ರತಿಭಟನೆ ಮಾಡಿದ್ರು. ಇದೇ ವೇಳೆ ಹಮಾಲ್ರು ಮತ್ತು ವರ್ತಕರ ನಡುವೆ ಮಾತಿನ ಚಕಮಕಿ ನಡೆದು ಪ್ರತಿಭಟನೆ ವಿಕೋಪಕ್ಕೆ ಹೋಗಿತ್ತು. APMC ಕಾರ್ಯದರ್ಶಿ ಕಚೇರಿಯೊಳಗ ಪೀಠೋಪಕರಣ ಧ್ವಂಸ ಆಗಿತ್ತು. ಒಂದು ಬಸ್ಸು ಸೇರಿದಂಗ ಹಲವು ವಾಹನಗಳನ್ನ ಸುಟ್ಟಿದ್ರು. ಪರಿಸ್ಥಿತಿ ನಿಯಂತ್ರಿಸಾಕ ಪೊಲೀಸರು ಲಾಠಿ ಪ್ರಹಾರ ಕೂಡ ಮಾಡಿದ್ರು. ಈ ಘಟನೆಗೆ ಸಂಬಂಧಪಟ್ಟಂಗ 50 ಜನರ ಮೇಲೆ ದೊಂಬಿ ಸಾರ್ವಜನಿಕರ ಆಸ್ತಿಗೆ ಹಾನಿ ಮಾಡಿದ ಪ್ರಕರಣ ದಾಖಲಾಗಿತ್ತು. ಇದ್ರಾಗ 12 ಜನರು ಹಮಾಲ್ರು ಬಿಟ್ರ ಉಳಿದವರೆಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದ ರೈತರು. ಇವರೆಲ್ಲ ತಮ್ಮ ಬೆಳೆ ಮಾರಾಟಕ್ಕೆ ಬಂದು ಸಿಕ್ ಬಿದ್ದವರು. ಇವ್ರ ಮೇಲಿನ ಪ್ರಕರಣ ವಾಪಸ್ ಪಡೆಯೋದಕ್ಕೆ ಸರ್ಕಾರ ಹಿಂದೆ ಹಾಕಕತ್ತಿರೋದು ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗೈತಿ. ನಮಗೆ ಸರಿಯಾಗಿ ಬೆಲೆ ಸಿಗಲಿಲ್ಲ, ರೈತರಿಗೆ ಅನ್ಯಾಯ ಆಗೈತಿ ಅಂತೇಳಿ ಕೆಲವೊಂದು ರೈತ ಸಂಘಟನೆಗಳು APMC ಮೇಲೆ ಮುತ್ತಿಗೆ ಹಾಕಿದಂಥ ಸಂದರ್ಭದೊಳಗೆ ಸುಮಾರು 50 ಜನರ ಮೇಲೆ ರೈತರ ಮೇಲೆ ಇವತ್ತು ಕೇಸುಗಳು ದಾಖಲಾಗ್ಯಾವ. ಕೆಲವೊಂದು ನಿರಪರಾಧಿ ರೈತರು ಕೂಡ ಅದರಲ್ಲಿ ಭಾಗಿಯಾಗ್ಯಾರ. ಅಂಥ ಕೇಸುಗಳನ್ನು ಯಾಕೆ ಈ ಸರ್ಕಾರ ವಾಪಸ್ ತಗಲಿಲ್ಲ? ಈ ಹಾವೇರಿ ಜಿಲ್ಲೆ ಅವ್ರ ನಜರಿಗೆ ಈ ಕರ್ನಾಟಕ ಸರ್ಕಾರಕ್ಕೆ ಗಮನದಲ್ಲಿ ಐತೋ ಇಲ್ಲ ಅಂತಕ್ಕಂಥದ್ದು ನಮಗೆ ಸಂಶಯ ಕೂಡ ಬರ್ತೈತಿ. ಬೇರೆ ಬೇರೆ ಜಿಲ್ಲಾದಾಗಿನ 200ಕ್ಕೂ ಹೆಚ್ಚು ರೈತರ ಮೇಲಿನ ಪ್ರಕರಣ ಸರ್ಕಾರ ಮರಳಿ ಪಡೆದೈತಿ. ಆದ್ರೆ ಹಾವೇರಿ ಜಿಲ್ಲಾ ರೈತರನ್ನ ಮಾತ್ರ ಕಡೆಗಣಿಸೈತಿ. ಬಸವರಾಜ ಬೊಮ್ಮಾಯಿ ಮತ್ತು CM ಉದಾಸಿ ಇಬ್ರು ಹಾವೇರಿ ಜಿಲ್ಲಾ ಪ್ರತಿನಿಧಿಸಾಕತ್ತಿದ್ರು. ರೈತರ ಮೇಲಿನ ಪ್ರಕರಣ ತಗ್ಸಾಕ ಇಬ್ರು ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸ್ಯಾರ. ಪ್ರತ್ಯಕ್ಷದರ್ಶಿಗಳು ಹೇಳೋ ಹಂಗ ಇಲ್ಲಿನ ರೈತರು ಏನೂ ತಪ್ಪು ಮಾಡಿಲ್ಲ ಅಂತ ಗೊತ್ತಾಕೈತಿ. ರೊಚ್ಚಿಗೆದ್ದು ಬಸ್ಸಿಗೆ ಬೆಂಕಿ ಹಚ್ಚಿದ್ರು, ಆಮೇಲೆ ಆಫೀಸ್ ಎಲ್ಲ ಧ್ವಂಸ ಮಾಡಿದ್ರು. ಆ ದಿನಲ್ಲಿ ರೈತರು ತಮ್ಮ ಮಾಲ್ ರಕ್ಷಿಸ್ಕೊಳ್ಳಿಕ್ಕೆ ಹೋಗಿ ಪೊಲೀಸರ ಜೊತೆಗೆ ಜಗಾಡಿದ್ದಕ್ಕೆ, ಅಂದ್ರೆ ತಮ್ಮ ಮಾಲ್ ರಕ್ಷಣೆ ಮಾಡೋದಕ್ಕೆ ಅಂತ ಅವ್ರ ದುಡಿದಿದ್ದು ಇರ್ಬೋದು. ಆದರೆ ಅಷ್ಟಕ್ಕೆ ರೈತರ ಮೇಲೆ ಕೇಸ್ ಮಾಡಿರೋದಂತೂ ಸಂಪೂರ್ಣ ತಪ್ಪು ಇದು. ಆಮೇಲೆ ಈಗೇನು ಸರ್ಕಾರ ಎಲ್ಲರ ಮೇಲೆ ಕೇಸ್ ವಾಪಸ್ ತಗೊಂಡು ಹಾವೇರಿ ರೈತರು ಮಾತ್ರ ಇಟ್ಟು ನೋಡಿದರೆ ಇದು ಹಾವೇರಿ ರೈತರ ಮೇಲೆ ಅವ್ರಿಗೆ ಸಂಪೂರ್ಣ ಸಿಟ್ಟಿದೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಮೊದಲು ಗೋಲಿಬಾರ್ ಆಗಿದ್ದು ಇಲ್ಲೇ, ಮೊದಲು ರೈತರ ಮೇಲೆ ಸಾಕಷ್ಟು ಕೇಸ್ ಆಗ್ತಾ ಇರೋದು ಇಲ್ಲೇ ಇದೆ. ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು ವಾರದಾಗ ಗೋಲಿಬಾರ್ಗೆ ಸಾಕ್ಷಿಯಾಗಿ ಹಾವೇರಿ ರೈತರು ಕಂಕಟ್ಟಾಗಿದ್ದಕ್ಕೋ ಏನೋ ಇಲ್ಲಿ ರೈತನ ಕಂಡ್ರ ಸರ್ಕಾರಕ್ಕೆ ಅಷ್ಟು ಕಷ್ಟ ಆಗ್ಬಿಟ್ಟೈತೆ. ಇದಕ್ಕೆ ಕನ್ನಡಿ ಹಿಡಿದಿದ್ದು ಮೊನ್ನೆ ನಡೆದ ಸಚಿವ ಸಂಪುಟದ ನಿರ್ಣಯಗಳು. ಕ್ಯಾಮರಾಮನ್ ರಾಜು ಕೂಡ, ಸುರೇಶ್, ಸುವರ್ಣ ನ್ಯೂಸ್, ಹಾವೇರಿ. ಅವ ತನ್ನ ಮನೆಗೆ ನಳ ಬೇಕಂತ ಹೈಕೋರ್ಟ್ ಮಠ ಹೋಗಿದ್ದ. ಇದರ ಸಲುವಾಗಿ ಇದ್ದದೊಂದು ನೌಕರಿ ಬಿಟ್ಟು ಬಂದಿದ್ದ. ವಿಶೇಷ ಅಂದ್ರ ನಳದ ಸಲುವಾಗಿ ಹೋರಾಟ ನಡೆಸಿದ್ದು ಬರೋಬ್ಬರಿ 10 ವರ್ಷ ನೋಡ್ರೆ. ಆದ್ರೂ ಅವನ ಸಮಸ್ಯೆಕ ಅಧಿಕಾರಿ ಮಂದಿ ಕ್ಯಾರೆ ಅಂದಿರ್ಲಿಲ್ಲ. ಕಡೆಗೆ ಇದಕ್ಕೆಲ್ಲ ಪರಿಹಾರ ಸಿಕ್ಕಿದ್ದು ಸುವರ್ಣ ನ್ಯೂಸ್ ವರದಿ ಫಲಶ್ರುತಿ ನೋಡ್ರಿ. ಅದೇನಂತೀರೇನು ಈ ವರದಿ ನೋಡ್ರಿ ಗೊತ್ತಾಗ್ತೈತೆ. ಹಿಂಗ ನಗುಮುಖ ಹೊತ್ತು ನೀರ್ ತುಂಬಾಕತ್ತಿರೋ ಇವ್ರು ಬಾಗಲಕೋಟೆ ಜಿಲ್ಲಾ ಬದಾಮಿಯ ಉಸ್ಮಾನ್ ಗಣಿ ನೋಡ್ರಿ. ಇವರು ತಮ್ಮ ಮನೀಗ ನಳ ಮತ್ತು ಒಳಚರಂಡಿ ವ್ಯವಸ್ಥಾ ಕೊಡ್ರಿ ಅಂತ ಬರೋಬ್ಬರಿ 10 ವರ್ಷದಿಂದ ಹೋರಾಟ ನಡೆಸಿದ್ರು. ಮನೆಯಾಗಿನ ಅಂಗವಿಕಲ ತಾಯಿ ಮತ್ ತಂಗಿನ ಸಾಕುದಕ್ಕ ಇದೊಂದು ನೌಕರಿನೂ ಬಿಟ್ಟು ಬಂದಿದ್ರು. ಆದ್ರ ನಳಕ್ಕ ಮತ್ ಒಳಚರಂಡಿಗಂತ ನಡೆಸಿದ್ದಿವ್ರ ಹೋರಾಟ ಮಾತ್ರ ಎಂಥವ್ರಿಗೂ ಬೆಚ್ಚ ಬೀಳುವಂಗ ಮಾಡಿತ್ತು. ಯಾಕಂದ್ರ ಬದಾಮಿ ಸ್ಥಳೀಯ ಪುರಸಭಾದಿಂದ ಹಿಡಿದು ಜಿಲ್ಲಾಧಿಕಾರಿ, ಲೋಕಾಯುಕ್ತ ಕಚೇರಿ ಸಹಿತ ಜಿಲ್ಲಾ ಕೋರ್ಟ್ ಸೇರಿದಂಗ ಹೈಕೋರ್ಟ್ ಮೆಟ್ಟಿಲು ಏರ್ಯಾರ. ಆದ್ರ ರಾಜಕೀಯ ಒತ್ತಡ ಮತ್ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಸೌಲಭ್ಯಕ್ಕ ಪರದಾಡಿ ಸೋತ್ ಹೋಗಿದ್ದ ಉಸ್ಮಾನ್ ಗಣಿ ಅವರು ಮಾತ್ರ ಕಡೀಕ ಸುವರ್ಣ ನ್ಯೂಸ್ ಕಡೆ ಬಂದ್ರು. ಇದರಿಂದ ಕಳೆದ 1 ವಾರದ ಹಿಂದಕ್ಕ ಸುವರ್ಣ ನ್ಯೂಸ್ನ್ಯಾಗ ಕೊಳಾಯಿ ಕಾಳಗ ಅನ್ನೋ ಹೆಸರಿನ್ಯಾಗ ಸುದ್ದಿ ಪ್ರಕಟ ಆಗಿತ್ತು.
ಇದರಿಂದ ಎಚ್ಚೆತ್ತ ಅಧಿಕಾರಿ ಮಂದಿ ಧಾರವಾಡಲಿಂದ ಬಂದು ಬಾದಾಮಿಯೊಳಗ ಪರಿಶೀಲನಾ ನಡೆಸಿ ಪುರಸಭಾ ಅಧಿಕಾರಿಗೆ ನಳ ಕೊಡಾಕ್ ಹೇಳಿದ್ರು. ಆನಂತರ ಈಗ ಮನೆಗೆ ನಳ ಸೇರಿದಂಗ ಒಳಚರಂಡಿ ವ್ಯವಸ್ಥೆ ಆಗಿದ್ದು 10 ವರ್ಷ ಆಗ್ಲಾರ್ದ ಕೆಲಸನ ಸುವರ್ಣ ನ್ಯೂಸ್ ಮಾಡಿಸಿದ್ದಕ್ಕ ಉಸ್ಮಾನ್ ಗಣಿ ಧನ್ಯವಾದ ಹೇಳ್ಯಾರ. ಹೈಕೋರ್ಟ್ನಾಗ ಆರ್ಡರ್ ಆಯ್ತು ಸರ್. ಹೈಕೋರ್ಟಿಂದ ರಿಮಾಂಡ್ ಆಗಿ ಬಂದು ಬದಾಮಿಯಲ್ಲಿ ಆರ್ಡರ್ ಆಯ್ತು ಸರ್. ಬಾಗಲಕೋಟೆಯಲ್ಲೇ ಆರ್ಡರ್ ಆಯ್ತು ಸರ್. ಏನಾದರೂ ನನಗೆ ಯಾರು ಅಧಿಕಾರಿಗಳು ಒಟ್ಟೆ ಕಣ್ಣು ತೆಗೆದಿಲ್ಲ ಸರ್. ಅಲ್ಲಾದರೂ ಲೋಕಾಯುಕ್ತರು ಹೋದಿ ಸರ್. ಆ ಲೋಕಾಯುಕ್ತರಿಗೆ ಏನೋ ಹೆದರ್ತಾರೆ ಅಂತಂದ್ರೆ ಅವ್ರಿಗೂ ಕೂಡ ನಾವು ಬಾಗಲಕೋಟೆ ನಾವು ಲೋಕಾಯುಕ್ತರು ಕಂಡ್ರು ಅಲ್ಲಿಗೂ ಕೂಡ ಹೆದರಿಲ್ಲ ಸರ್. ಕಡೆಗೆ ನಾವು ಸುವರ್ಣ ಚಾನಲ್ ಮೀಡಿಯಾದಾಗ ಹೋಗಿ ಈ ಥರ ಭೇಟಿಯಾಗಿದ್ದ ಸುವರ್ಣ ಚಾನಲ್ನಿಂದ ನನ್ನ ನ್ಯಾಯ ದೊರಕಿದೆ ಸರ್. ಆ ಸುವರ್ಣ ಚಾನಲ್ಗೆ ನನ್ನ ಧನ್ಯವಾದಗಳನ್ನು ಹೇಳಿದ್ದು ಪೂರ ನನ್ನ ತಾಯಿ ಮತ್ತು ಅಕ್ಕಂಗಿರಿ ಎಲ್ಲರಿಂದ ನನ್ನ ಧನ್ಯವಾದಗಳನ್ನು ಹೇಳಿ ಈ 2 ಮಾತುಗಳನ್ನು ಮುಗಿಸ್ತೀನಿ. ಇನ್ನು ಉಸ್ಮಾನ್ ಗಣಿ ತಾಯಿ ಮತ್ ತಂಗಿ ಅಂಗವಿಕಲರದಾರ. ದಿನ ದೂರದ ಮನೆಗೆ ಹೋಗಿ ನೀರ್ ತರಬೇಕಾಗಿತ್ತು. ಹಿಂಗಾಗಿ ಮನ್ಯಾಗಿನ ಮಂದಿ ನೋಡ್ಕೊಳಾಕ ನೌಕರಿ ಬಿಟ್ಟು ಬರ್ಬೇಕಾಗಿತ್ತು. ಇದ್ರ ಜೋಡಿ ಬಹಳ ಸಂಯಮದಿಂದ ಹೋರಾಟ ನಡೆಸಿದ ಉಸ್ಮಾನ್ ಗಣಿ ಅವರು ಜಿಲ್ಲಾಧಿಕಾರಿ ಸಹಿತ ಲೋಕಾಯುಕ್ತ ಕಚೇರಿಗೆ ಮನವಿ ಸಲ್ಲಿಸಿ ಹೈಕೋರ್ಟ್ ಮೆಟ್ಲೇರಿದ್ದು ಎಲ್ಲಾರ್ಗೂ ಅಚ್ಚರಿ ಪಡುವಂತ ವಿಷಯ ಆತು ವಿನಾ ಅವರಿಗೆ ನ್ಯಾಯ ಮಾತ್ರ ಸಿಕ್ಕಿರ್ಲಿಲ್ಲ. ಕಡೀಕ ಸುವರ್ಣ ಸುದ್ದಿವಾಹಿನಿ ಮೊರೆ ಹೋದಾಗ 10 ವರ್ಷದಿಂದ ಆಗದ ಕೆಲಸ ಆಗ್ಬಿಟ್ಟೈತಿ. ಇದರಿಂದ ಈಗ ಇಡೀ ಕುಟುಂಬ ನೆಮ್ಮದಿ ನೆಟ್ಟಿಸಿರು ಬಿಟ್ಟೈತಿ. ಇದರಿಂದ ಮನ್ಯಾಗಿನ ಅಂಗವಿಕಲ ಹೆಣ್ಮಕ್ಳು ಸುವರ್ಣ ನ್ಯೂಸ್ಗೆ ಲಾಖ್ ಶುಕ್ರಿಯಾ ಹೇಳಾಕ ಮರಿಲಿಲ್ಲ. ನಮ್ಮ ನೀರಿದ್ದು ಭಾಳ ತರಾಸಿದ್ರಿ. 10 ವರ್ಷ ಗಂಟ್ಲೆ ನೀರು ಓಣಿ ಹೊತ್ತು ತರ್ತಿದ್ವಿ. ಸುವರ್ಣ ಚಾನಲ್ನಿಂದ ಅವ್ರ ಪುಣೆಲಿಂದ ನಮ್ಗೆ ನೀರು ಬಂದ್ವು ರೀ, ನಳ ಬಂತು ರೀ, ಚರಂಡಿ ಆಯ್ತು ರೀ. ಅವ್ರಿಗೆ ಲಾಖ್ ಶುಕ್ರ್ ರೀ, ಅವ್ರಿಗೆ ಧನ್ಯವಾದ ಆಗಲ್ರಿ. ಒಟ್ನ್ಯಾಗ 10 ವರ್ಷದಿಂದ ಹೋರಾಟ ನಡೆಸಿದ್ದ ವ್ಯಕ್ತಿಗೆ ಪರಿಹಾರ ದೊರಕಿಸಿಕೊಡಾಕ ಸುವರ್ಣ ನ್ಯೂಸ್ ಸುದ್ದಿ ಸಹಾಯ ಆಗೈತಿ. ಇನ್ನಾರ ಉಸ್ಮಾನ್ ಗಣಿ ಕುಟುಂಬ ನೆಮ್ಮದಿಯಿಂದ ಇರ್ಲಿ ಅನ್ನೋದ ಎಲ್ಲಾರ್ದು ಆಸೆ ನೋಡ್ರಿ. ಕ್ಯಾಮರಾಮನ್ ಸುರೇಶ್ ಮಜ್ಗಿ ಜೊತೆ ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ಸುದ್ದಿವಾಹಿನಿ, ಬಾಗಲಕೋಟೆ. ಇದು ಇವತ್ತಿನ ನಮ್ ಕಡೆ ಸುದ್ದಿ. ಮತ್ತೆ ನಾಳೆ ಚಾಚೂಡ ಇಟ್ಕೊಂಡು ಕಾಯ್ತಿರಿಲ್ಲೋ ಶರಣ್ರೆ.